ಹಿಂಗಿರ್ಲಾ ಆಚಿಕೆ ಆಗ್ತೈತೆ. ಹುಡುಗಿರ್ ಜೀವನ ತುಂಬ ಕಷ್ಟ ಗೈಸ್. ಹಲೋ ಗೈಸ್, ಇಗ್ನೋರ್ ದ ಮೆಸ್. ಬಟ್ ನನಗೆ ಹೆಲ್ಪರ್ಸ್ ನೋಡಿ, ಮೈ ಅಸಿಸ್ಟೆಂಟ್ಸ್. ಗೈಸ್, ನನ್ನ ಏರ್ ಸ್ಟೈಲಿಸ್ಟ್ ಎಲ್ಲ ಇವಳೆ. ಏನಂದು ನನಗೆಲ್ಲ ಥರ ಪ್ರೀತಿನೂ ಇದೆ ಗೈಸ್. ಅಯ್ಯೋ ಅಯ್ಯೋ, ಹುಡುಗಿರ್ ಜೀವನ ತುಂಬ ಕಷ್ಟ ಗೈಸ್. ಹೂವು ಮುಡ್ಕೊಳ್ಳೋ ಸೆಷನ್ ಗೋಯಿಂಗ್ ಆನ್. ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ಮುಡ್ಕೊಳ್ತೀನಿ ಗೈಸ್. ಏನಂದಲ್ಲ ಸುಂದ್ರಿ ಬಾಚಿಕೊಂಡ ಫ್ಲವರ. ಸೊ ಪವಿತ್ರ ಈ ಥರ ರೆಡಿ ಆಗಿದ್ದಾಳೆ, ಪಿರಿ ಪಿರಿ ಈ ಥರ ರೆಡಿ ಆಗಿದ್ದಾಳೆ. ಇನ್ನೊಂದು ಪೀಸ್ ಅಲ್ಲಿದೆ ಅವ್ರ ಮನೆಯಲ್ಲಿ. ಸೊ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಅವಳ ಮನೆಗೆ ಹೋಗ್ತೀವಿ, ಆಗ ಅವಳ ತೋರಿಸ್ತೀನಿ ಅಷ್ಟೇ. ಇವಳು ನೋಡಿ ಗೈಸ್, ದೃಷ್ಟಿ ಆಗಬಾರ್ದು ಅಂತ ಕಾಲಿ ಕಪ್ಪಿಡ್ತಾ ಇದ್ದಾಳೆ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ. ಗೈಸ್, ಹಬ್ಬದ ದಿನನೂ ನಟರಾಜ ಸರ್ವಿಸ್ ಮಾಡ್ತಾ ಇದ್ದೀವಿ ನಾವು. ಆಟೋನೇ ಬುಕ್ ಆಗಿಲ್ಲ, ಎಷ್ಟು ಟ್ರೈ ಮಾಡಿದ್ರು. ಅದಕ್ಕೆ ಈಗ ಬಸ್ ಸ್ಟಾಪ್ವರೆಗೂ ನೆಟ್ಕೊಂಡು ಹೋಗ್ಬೇಕು. ನೋಡಿ ಗೈಸ್, ಬೇರೆ ಇದಕ್ಕಿತ್ತ ಆಫ್ ಮಾಡಿ ಸಾಕು. ಸೊ ಗೈಸ್, ಈಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ಆ್ಯಂಡ್ ನಾನು ಟ್ರೈಲರ್ ವಿಡಿಯೋ ಶೂಟ್ ಮಾಡಿದ್ನಲ್ಲ, ಅದೇ ದೇವಸ್ಥಾನ ಇದು. ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಡೆದಿರೋದಕ್ಕೆ ಹೊಡಿಬೇಕಲ್ಲ ಅಕ್ಕ, ನೋಡಿ. ಹಂಗೆ ಬಟ್ ಫೈನಲಿ ಚೆನ್ನಾಗೇ ಬಂತು ಗೈಸ್. ಬಟ್ ಅದೊಂಚೂರು ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಷ್ಟೇ. ಇಲ್ಲ ನೋಡಿ, ಪರ್ಫೆಕ್ಟ್ ಆಗಿದೆ. ಫಸ್ಟ್ ಟೈಮ್ ಏನೋ ಒಂದು ಮಾಡಿದೀವಲ್ಲ ಸಾಧನೆ ಗೈಸ್. ಗೈಸ್, ನಾವು ಬರ್ದೇ ಇರೋರು ಇಷ್ಟು ಚೆನ್ನಾಗಿ ಕಾಯಿ ಹೊಡೆದಿದ್ದೀವಿ ಅಂದರೆ ದೇವರು ಅಡ್ಜಸ್ಟ್ ಮಾಡ್ಕೊತಾರೆ ಅನ್ಸುತ್ತೆ ಅಲ್ವಾ ಗೈಸ್. ಈಗ ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಪೂಜೆ ಮಾಡಿಸಿದ್ದಾಯ್ತು. ಈಗ ಫೋಟೋ ಶೂಟ್ ಮಾಡಿಕೊಂಡು ಮನೆ ಕಡೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಮಾಡ್ತಾವಳೆ ಇವಳು ಅಂತ. ವ್ಲಾಗರ್ಸ್ ಕಷ್ಟ ಗೈಸ್. ಇದಕ್ಕೆ ಅವ್ರದ್ದು ಕಷ್ಟನೋ ಇಲ್ವೋ ಗೈಸ್, ಇರೋ ಬರೋರ್ನೆಲ್ಲ ಹಾಕಿ ಹಿಂಡ್ತಾವಳೆ ಇವಳು. ಈ ಕಡೆಯಿಂದ ಫುಲ್ ಹತ್ರನೂ ಬೇಡ ಹಂಗಂತ ಆಚಿಕೆ ಆಗ್ತೈತೆ.
ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಈ ಥರ ರೆಡಿಯಾಗಿ ನನ್ನ ಹುಡುಗಿರ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಚೆನ್ನಾಗಿದೆ, ಒಂಥರ ವೈಬ್ಸ್. ಇದಕ್ಕೆ ಮಾತ್ರ ಹೋಗು, ಇವಾಗೆಲ್ಲ ಟೈಮ್ ಆಗಿಲ್ಲ ನಿಮಗೆ. ಅದನ್ನು ವ್ಲಾಗ್ ಮಾಡಕ್ಕೆ ಹೇಳಿ ಬಂದಿದ್ದು. ಅದೇ ವ್ಲಾಗ್ಗೆ. ಸೊ ಗೈಸ್, ದರ್ಶನ ಎಲ್ಲ ಮುಗೀತು. ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಇದನ್ನೆಲ್ಲ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡಿರೋದನ್ನೆಲ್ಲ ಆಮೇಲೆ ಫ್ರೆಂಡ್ ಮನೆಗೆ ಹೋಗೋದು. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಗೈಸ್, ಸಿಕ್ಕಾಪಟ್ಟೆ ಬಾಡಿ ಡಿಹೈಡ್ರೇಟ್ ಆಗಿದೆ. ಸೊ 3 ಜನನು ಇವಾಗ ಎಳ್ನೀರು ಕುಡಿಯೋಣ ಅಂತ ಅಲ್ಲೊಂದು ಎಳ್ನೀರಿದೆ ಅಂಗಡಿ. ಸೊ ಹೋಗ್ತಾ ಇದ್ದೀವಿ ಎಳ್ನೀರು ಕುಡಿಯೋಕ್ಕೆ. ಹೊಟ್ಟೆನೂ ತುಂಬ ಹಸಿತಿದೆ. ಸೊ ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ, ಬನ್ನಿ. ಅಂಕಲ್ ಎಷ್ಟು? 55 ಗಂಜಿನ. ಸೊ ಇವಾಗ ಎಳ್ನೀರು ಕುಡಿತಾ ಇದ್ದೀವಿ. ಅವರೆಲ್ಲ ಸ್ಟ್ರಾಲ್ ಕುಡಿತಾವ್ರೆ. ಅವಳನ್ನ ನೋಡಿ, 2 ಸ್ಟ್ರಾ ಹಾಕೊಂಡು ಕುಡಿತಾವಳೆ. ನಂದೇನಿಲ್ಲ ಗೈಸ್, ನಮಗೆ ಸ್ಟ್ರಾ ಎಲ್ಲ ಆಗಿ ಬರಲ್ಲ, ಏನಿದ್ರು ಹಿಂಗೆ ಹಳ್ಳಿ ಹುಡುಗಿ. ನೋಡೆ ನನ್ನ ಕೈ ನೋಡೆ. ಖಾಲಿ ಆದರೂ ಬಿಡಲ್ಲ ಅಂತೇಳಿ ಒಬ್ಬಳು. ನಾವು ಖಾಲಿನೇ ಆಗ್ಬಿಟ್ಟಿದ್ದೀವಿ ಮೆಂಟಲಿ, ಆದರೂ ಬಿಡ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪವಿತ್ರ? ಇಷ್ಟೊತ್ತರಲ್ಲಿ ಇವಾಗಷ್ಟೇ ಹೇಳ್ತಾಳೆ, ವಿಡಿಯೋಗೋಸ್ಕರ ಹೇಳ್ತಾಳೆ. ಇಲ್ಲ ಗೈಸ್, ನನಗೆ ಹಂಗಾರೆ ನಂಗೆ ಕಾಲೇಜ್ ಟೈಮಲ್ಲೆಲ್ಲ ನಿಂಗೆ ಕಾಂಪ್ಲಿಮೆಂಟೇ ಕೊಟ್ಟಿಲ್ಲ. ಇವಾಗ ಹೇಳ್ತಿದ್ದೆ. ವಾಟ್ ಎವರ್, ನಾನು ಕಾಲೇಜ್ ಟೈಮಲ್ಲೂ ಕೊಟ್ಟಿದ್ದೀನಿ. ಅವಳು ಇವತ್ತು ಮಾತ್ರ ಅಂದ್ಕೊಂಡ್ರೆ ಅದು ನನ್ನ ತಪ್ಪಲ್ಲ ಗೈಸ್. ಇಲ್ಲ ಇವಾಗ ವಿಡಿಯೋಗೆ ಹೇಳ್ತಿದ್ಯಾ ಅಂತ ಹೇಳ್ತಿರೋದು. ಇಲ್ಲ, ಸುಳ್ಳು. ನನಗೆ ಮನಸ್ಸಲ್ಲಿದ್ರು ನಾನು ಹೇಳಲ್ಲ ಅಷ್ಟೇ, ಹೇಳ್ಬೇಕು ಅನಿಸ್ದಾಗಲೇ ಹೇಳೋದು. ಅದೊಂದು ಮೂಮೆಂಟ್ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಗಾಟ್ ಇಟ್? ನಂಬ್ಕೊಳ್ಳಿ ಗೈಸ್. ಪೇ ಮಾಡ್ದೇನೆ ವಿಲ್ಗೋ ಅಂತೆ. ಎಷ್ಟಾಯ್ತು ಅಂಕಲ್? ಅಂಕಲ್ ಹ್ಯಾಪಿ ಯುಗಾದಿ. ಅದನ್ನ ಹಂಗೆ ಇಟ್ಕೊಂಡು ಮಾತಾಡ್ಬೇಕಷ್ಟೇ, ಅದು ವಾಯ್ಸ್ ಕೇಳಿಸುತ್ತೆ. ಇದು ಮೈಕು, ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ. ಸೊ ಗೈಸ್, ಫೈನಲಿ ಟೆಂಪಲ್ ರನ್ ಎಲ್ಲ ಮುಗಿಸ್ಕೊಂಡು ನಾನು, ಪವಿತ್ರ, ಪ್ರಿಯಾಂಕಾ, ರಿತಿಕಾ ಮನೆಗೆ ಬಂದ್ವಿ. ಆ್ಯಂಡ್ ಈಗ ನಮ್ಮ ಸ್ಟೈಲ್ ನೋಡಿ, ಪ್ರತಿ ಸತಿನೂ ಅಷ್ಟೇ PU ಟೈಮಿಂದನೂ ನಾನು, ಪವಿತ್ರ ಫಸ್ಟ್ ಅವಳ ಮನೆಗೆ ಬಂದು ಅವಳನ್ನ ಪಿಕ್ ಮಾಡಿಕೊಂಡು 3 ಜನನೂ ಒಟ್ಟಿಗೆ ಕಾಲೇಜ್ಗೆ ಹೋಗ್ತೀವಿ. ಸೊ 1 2 3 ಅಂತ ಹೇಳಿ ರಿತಿಕಾ ಅಂತ ಕೂಗಿ ಅದಾದಮೇಲೆ ಅವಳು ಆಚೆ ಬರ್ತಿದ್ಲು ಪ್ರತಿ ಸತಿನೂ. ಈ ಸತಿನೂ ಹಂಗೆ ಟ್ರೈ ಮಾಡಿದ್ವಿ, ಬಟ್ ಈ ಸತಿ ಸ್ವಲ್ಪ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಲು. ಆ್ಯಂಡ್ ಆಚೆ ಬಂದ ತಕ್ಷಣವೇ ಅವಳು ಪವಿತ್ರ ಮ್ಯಾಚಿಂಗ್ ಹಾಕಿದ್ರು ಅಂತ ಎಲ್ಲ ಹೇಳಿ ಇಬ್ಬರು ಖುಷಿಯಾಗಿ ಅದಾದಮೇಲೆ 4 ಜನನೂ ಹ್ಯಾಪಿ ಯುಗಾದಿ ಅಂತೆಲ್ಲ ವಿಶ್ ಮಾಡಿಬಿಟ್ಟು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ನಮ್ಮ ಫ್ರೆಂಡ್ ಭರತ್ ಅಂತ ಕೂಡ ಬಂದ. ಅವನು ಬಂದಮೇಲೆ ಎಲ್ಲರೂ ಆಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಇವಳು ನಮಗೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂದ್ಬಿಟ್ಟು ಊಟ ಕೂಡ ಮಾಡಿಸಿದ್ಲು. ಊಟ ಎಲ್ಲ ಆದಮೇಲೆ ಮತ್ತೆ ಟೆರೆಸ್ಗೆ ಹೋಗಿ ಹರಟೆ ಹೊಡ್ಕೊಂಡು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಫೈನಲಿ ನಮ್ಮ ಮನೆ ಕಡೆ ಹೋದೆ. ಸೊ ಈ ಯುಗಾದಿ ಒಂಥರ ಸ್ಪೆಷಲ್ ಆಗಿತ್ತು, ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಟೆಂಪಲ್ ವಿತ್ ಮೈ ಗರ್ಲ್ಸ್ ವಾಸ್ ಅಲ್ಟಿಮೇಟ್. ಸೊ ಅಷ್ಟೇ ಗೈಸ್, ಇಟ್ ವಾಸ್ ಗುಡ್. ಅಟ್ ದ ಸೇಮ್ ಟೈಮ್ ಕಷ್ಟಪಟ್ಟು ಬಿಸಿಲಲ್ಲಿ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಡಲ್ಲ ಇವಳಿಗೊಂದು ಚೇರ್ 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 ಅಲ್ಲೇ ಸೆಂಟ್ರಲ್ಲಿ ಕುತ್ಕೋತೀನಿ. ಅವಳು ಚೇರ್ ಬೇಕಲ್ಲ, ಹೆಂಗಿದ್ರು ಹ್ಞೂ ಎದ್ದೇಳೆ ಅದೇ ಚೇರ್ ಕೊಡು, ಅವಳೇ ಕೂತ್ಕೊಳ್ಳಿ. ತಗೊಳ್ಳೆ ನಿಮ್ಮ ಮನೇಲಿ ಊಟ. ಹ್ಯಾಪಿ ಯುಗಾದಿ ಸಿಸ್ಯಾ, ತಮ್ಮ ತಿಮ್ಮ ಕಪ್ಪೆರಾಯ. ರಂಗೋಲಿ ನಾನೇನು ಮಾಡ್ತಿಲ್ಲ. ಮಾವಿನಕಾಯಿ ಚಿತ್ರಾನ್ನ. ಕಾಲೇಜ್ ಟೈಮಿಂದ ಇಳ್ದಿದೆ ಆಗಿದೆ. ನಡೆ ಬರಲ್ಲ ಇಷ್ಟು. ಹಾಯ್ ಅದು
ಹೇಳೋ. ಈಗ ಯೂಟ್ಯೂಬ್ ಶಿಫ್ಟ್ ಆಗಿದ್ದೀವಿ, ಲಾಗ್ ಆಗ್ತಿದೆ ಈಗ. ನಮ್ಮ ಮನೇಲಿ ನಂಬರ್ 1 ಬಾಯಿ ಬಡ್ಕಿಗಳು ಗೈಸ್ ಇವರೊಬ್ರು ಅಲ್ಲಿರೋ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಿನಗಷ್ಟೇ ಒಂದ್ ನಿಮಿಷ ಕಾಪಿ ರೈಟ್. ಒಳ್ಳೇದಾಗಲಿ, ನೀನು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಚೆನ್ನಾಗಿ ಬೆಳಿ, ಮುಂದೆ ಬಾ, ಚೆನ್ನಾಗಿ ಓದ್ಬಿಟ್ಟು ಮುಂದೆ ನೀವು ಖುಷಿಯಾಗಿರಿ. ಇದೆಲ್ಲ ಜಾಸ್ತಿ ಕೊಡಿ. ಎಲ್ಲ ಜಾಸ್ತಿ ನಾನು ಎತ್ಕೊಂತೀನಿ. ಕೊಡ್ತೀನಿ ನೋಡಿ, ಇದೆಲ್ಲ ಕೊಡುತ್ತೆ ಇರೋದು ಜಾಸ್ತಿ. ನಾನು ಕೊಡ್ತೀನಿ ನೋಡಿಲಿ. ಸ್ವಲ್ಪ ಇರಿ, ನಾನು ಎತ್ಕೊಂತೀನಿ. ಒಳ್ಳೇದಾಗಲಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ನಿಮಗೂ. ತಿಂದು ತಿನ್ನಿ, ಒಳ್ಳೇದು ಅದು ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೇದು. ನೀವು ಬೆಲ್ಲ ಎರಡು ತಿನ್ನಬೇಕು. ಎದ್ಬಿಡು ಎಲ್ಲದಕ್ಕೂ ಕ್ಯಾಮ್ರಾನ. ಎತ್ಬಿಡು ಎಲ್ಲದಕ್ಕೂ ಕ್ಯಾಮ್ರಾನ. ನೋಡಿ ಗೈಸ್, ಕಣ್ಣೀರದಾರೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಏನ್ ಫಸ್ಟ್ ಟೈಮ್ ಅಲ್ಲ ಮಗು. ಖುಷಿಗೆ ಅಳ್ತಿದ್ಯಾ? ಒಟ್ಟಿಗೆ ಮಾಡುವಂತೆ. ಏನ್ ಮಾಡ್ತಿದ್ದೀರಾ? ಚೆನ್ನಾಗೇ ಇದ್ದೀರಾ ಬಿಡಿ. ಒಡೆ ಹೊಡೆ ಬಸ್ಸಾರು ಆಯ್ತಾ? ವಡೆ, ಕಾಳು, ಕಡಲೆಕಾಳು, ಆಮೇಲೆ ರೈಸು ಮತ್ತೆ ನನ್ನ ಫೇವ್ರೆಟ್ಟು ರೈಸ್. ನನ್ನ ಫೇವ್ರೆಟ್ಟು. ಮಾಡೋದ್ಮೇಲೆ ಓಕೆ, ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್. ವಾವ್, ನನ್ನ ಫೇವ್ರೆಟ್ ಇದು. ಥ್ಯಾಂಕ್ ಯು. ಹಾಕೊಡಿ. ತಿನ್ನು, ಸುಮ್ಮನೆ ವೇಸ್ಟ್ ಮಾಡ್ಬೇಡ. ಆಮೇಲೆ ಹಾಕಿ ತಿಂತೀನಿ ನಾನು. ಕೇಳ್ಕೊಂಡು ಕೂತಿಯಲ್ಲ ಮತ್ತೆ.